ಶ್ರೀ ಗುರುಭ್ಯೋ ನಮಃ. ನಾನು ನಾಡಿ ಪಂಡಿತ್ ಕಾವ್ಯ ನಾರಾಯಣ. ಇವತ್ತಿನ ವಿಚಾರ ಅತ್ತೆ ಸೊಸೆ ಜಗಳ. ಅತ್ತೆ ಸೊಸೆ ಜಗಳ ಈಗಿನ ಸಮಾಜದಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಸಾಮಾನ್ಯ ಆಗಿದೆ. ಯಾಕೆ ಅತ್ತೆ ಸೊಸೆ ಜಗಳ ಬರುತ್ತೆ? ಅತ್ತೆ ಸೊಸೆ ಜಗಳದಲ್ಲಿ ಯಾರು ಮೊದಲು ಜಗಳವನ್ನು ಮಾಡ್ತಾರೆ ಅಥವಾ ಜಗಳಕ್ಕೆ ಯಾರು ಕಾರಣರಾಗ್ತಾರೆ? ಈ ಜಗಳದ ಸಂಯೋಗವನ್ನು ನಾವು ಜಾತಕದ ಮೂಲಕ ತಿಳ್ಕೊಬೋದು. ಸ್ತ್ರೀ ಅಥವಾ ಪುರುಷ ಜಾತಕದಲ್ಲಿ ಈ ಕೆಲವೊಂದು ಗ್ರಹಗಳ ಸಂಯೋಗಗಳಿದ್ದರೆ ಅತ್ತೆ ಸೊಸೆ ಜಗಳವಾಡುವಂತಹ ಯೋಗಗಳು ಇರುತ್ತದೆ. ಅತ್ತೆ ಸೊಸೆ ಜಗಳ ಆಡೋದಕ್ಕೆ ಕೆಲವೊಂದು ಕಾರಣಗಳು ಕೂಡ ಇರುತ್ತೆ. ಯಾವುದು ಆ ಕಾರಣಗಳೆಲ್ಲ ಅಂತ ಹೇಳಿದ್ರೆ, ಅಡುಗೆ ಮನೆ ವಿಚಾರಕ್ಕೆ, ಹಣಕಾಸಿನ ವಿಚಾರಕ್ಕೆ, ಅವರ ನಡತೆಯ ವಿಚಾರಕ್ಕೆ ಅಥವಾ ಅವರ ಆಚಾರ ವಿಚಾರಗಳ ವಿಚಾರಕ್ಕೆ, ಹಾಗೂ ನಾನೇ ಅಧಿಕಾರ ಚಲಾಯಿಸಬೇಕು ಅನ್ನುವಂಥ ವಿಚಾರಕ್ಕೆ, ಈ ಎಲ್ಲ ವಿಚಾರಗಳಿಗೂ ಹಾಗೂ ಕೆಲವಾರು ವಿಚಾರಗಳಿಗೆ ಕೂಡ ಅತ್ತೆ ಸೊಸೆ ಮಧ್ಯೆ ಜಗಳಗಳು ಬರುತ್ತೆ. ಈ ಜಗಳಗಳಿಗೆಲ್ಲ ಕೆಲವೊಂದು ಗ್ರಹಗಳು ಕಾರಣರಾಗಿರ್ತಾರೆ. ಅದನ್ನು ನಾವು ಸ್ತ್ರೀ ಅಥವಾ ಪುರುಷ ಜಾತಕದಲ್ಲಿ ಯಾವ ವಿಚಾರಕ್ಕೆ ಅತ್ತೆ ಸೊಸೆ ಜಗಳಗಳು ಬರುತ್ತೆ, ಇಲ್ಲ ಅತ್ತೆ ಸೊಸೆ ಹೊಂದಾಣಿಕೆಯಿಂದ ಜೀವನವನ್ನು ನಡೆಸ್ತಾರಾ, ಎಲ್ಲವನ್ನು ನಾವು ಜಾತಕವನ್ನು ನೋಡಿ ತಿಳ್ಕೊಬೋದಾಗಿದೆ. ಈ ಕೆಳಗಡೆ ಕೊಟ್ಟಿರುವಂತಹ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ಜಾತಕದಲ್ಲಿ ಅತ್ತೆ ಸೊಸೆ ಜಗಳ ಇದೆಯೋ ಇಲ್ವಾ, ಅಥವಾ ಯಾವ ವಿಚಾರಕ್ಕೆ ಅತ್ತೆ ಸೊಸೆಯ ಮಧ್ಯೆ ಜಗಳಗಳು ಬರುತ್ತೆ ಎಂದು ತಿಳ್ಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಂದನೆಗಳು.